ಬಾ ಮೀನಾ, ಅವಾಗಿಂದ ಎಲ್ಗೆ ಹೋಗಿದ್ದೆ? ನಾನು ಒಬ್ಬನೇ ಕೂತ್ಕೊಂಡು ಬೇಜಾರಾಗ್ತಿತ್ತು. ಬಾ, ಎಲ್ಲಿಗೆ ಹೋಗಿದ್ದೆ? ಮನೆ ಹತ್ರ ಹೋಗಿದ್ನಪ್ಪ ಚೈತ್ರಕ್ಕಗೆ. ಋತು ಫೋನ್ ಮಾಡಿದ್ಲಾ, ಮಾತಾಡ್ತಿದ್ರು. ನಾನು ಹಂಗೆ ಮಾತಾಡಿ ಚೆನ್ನಾಗಿದ್ಯಾನಮ್ಮ ಅಂತೇಳಿ ಮಾತಾಡ್ಸ್ಕೊಂಡು ಬಂದೆ. ಇವಳು ಬೇರೆ ಹೋಗೋಳಂತೆ ಸುಗುಣ ಅಲ್ಲಿಗೆ. ಏನಾನ ಇಲ್ಲಿ ಮನೆಯಕ್ಕೆ ಬಿಡ್ಕೊಂಬಲ್ಲ ಏಳಕ್ಕೆ ಕರ್ಕೊಬರಕ್ಕೆ ತಮ್ಮ ಹೆಂಡ್ತಿತ್ತಕ್ಕೆ ಹೋಗಿ ಹೇಳಂತೆ. ಅಲ್ಲಿಗೆ ಋತು ಮನೆಗೆ. ಹೊರ ಕುತ್ಕೊಂಡು ಏನು ಹೇಳ್ತಿದ್ಲಂತೆ. ಅದಕ್ಕೆ ನಿನ್ನ ತಮ್ಮನ ಮೇಲೆ ಮಾತಾಡಮ್ಮ ಅಂತ ಹೇಳ್ದೆ ಕಣಮ್ಮ ಅಂತ ಹೇಳಿ ಹೇಳ್ತಾ ಇದ್ಲಪ್ಪ. ನಿಮ್ಮ ಅತ್ತಿಗೆ ಚೈತ್ರಕ್ಕ ಮಾತಾಡ್ತಿದ್ದ. ನಾನು ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಬಂದೆ. ನಾನು ಇನ್ನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ದೆ. ಅಲ್ಲಿಗೆ ಹೋದ್ಲಾ? ಅಲ್ಲೇನೆ ಅಲ್ಲೇ ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ, ಅವ್ರಿಗೇನ ಫಿಟ್ಟಿಂಗ್ ಇಕ್ಬೋದು, ಅವ್ರಿಗೇನ ತಂದು ಇಕ್ಬೋದು ಅಂತ ಓದ್ಲೇನ. ಗಂಡ ಹೆಂಡ್ತಿ ಚೆನ್ನಾಗಿದ್ದಾರಲ್ಲ, ಆಗ್ಲಿಸ್ಬಿಡೋಣ. ಅತ್ತೆ ಸೊಸೆ ಚೆನ್ನಾಗಿದ್ದಾರೆ, ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಅಂತ ಆಗ್ಲಿಸಕ್ಕೆ ಓದ್ಲೇನ ಅಲ್ಲಿಗೆ. ಹೇಳ್ಬೇಕಾಯ್ತು ಋತುಗೆ, ಅಲ್ಲೆಲ್ಲ ಸಾಂಗ್ಲ ತುಳಿಸ್ಬೇಡ, ನೀನು ಮಾತಾಡಿಸ್ಬೇಡ ಅಂತ ಹೇಳಿ. ಋತುಗೆ ಹೇಳ್ದ ಇಲ್ವಾ ನೀನು? ಸಮಾಧಾನ ಮಾಡ್ತೀಯ? ಪದ್ಯಾಕಂಗ್ರೆ ಹೇಳ್ತೀಯ? ಅಯ್ಯೋ ಏನಾಗಿಲ್ಲ ಅಂತದ್ದು. ನಾನೆಲ್ಲ ಹೇಳಿದ್ದೀನಿ, ಸುಮ್ಮನಿರು. ಋತು ನೀನು ತಲೆ ಕೆಡಿಸ್ಕೋಬೇಡ ಅಂತ. ನಾನು ಫೋನ್ ಮಾಡ್ತೀನಿ, ಏನಾನ ನಮ್ಮ ಋತು ಮಾತಾಡಿಸ್ಲಿ. ಇಲ್ಲೋಡಮ್ಮ, ನೀನು ಏನಾನ ಮಾತಾಡ್ಸ, ಅವಳ ಜೊತೆ ಚೆನ್ನಾಗಿದೆಯಾ ಅಂದ್ರೆ ನಾನು ನೋಡು, ನನಗೂ ನಿನಗೂ ಇಲ್ಲಿಗೆ ಮನೆ ಅಂದ್ಬಿಡ್ತೀನಿ ನಮ್ಮ ಋತುನ. ಮಾತಾಡಿಸ್ಕೊಡ್ದು. ಅವಳು ಯಾಕೆ ಮಾತಾಡಿಸ್ಬೇಕು? ಅವಳು ಸರಿ ಇಲ್ಲ. ಅವಳು ಅತ್ತೆ ಸೊಸೆ ನಗ್ಲಿಸ್ಬಿಡ್ತಾಳೆ, ಗಂಡ ಹೆಂಡ್ತಿ ನಗ್ಲಿಸ್ಬಿಡ್ತಾಳೆ ಅವಳು. ಅವಳ ಬುದ್ಧಿ ಗೊತ್ತೈತೆ ನನಗೆ. ಅಯ್ಯೋ ಶಿವನೇ, ನಾನು ನಿಂತಾಗ ಯಾಕನ ಹೇಳಿದ್ನ ಏನು? ಸುಮ್ಕಿರಿ, ತಲೆ ಕೆಡಿಸಬೇಡ. ಅವಳೆಲ್ಲ ಮಾತಾಡ್ಸಲ್ ಋತು ಗೊತ್ತೈತೆ. ಹೇಳ್ತೀನಿ ತಡಿ, ನಾನು ಅಂತಡಿ ಫೋನ್ ಮಾಡಿ. ಸರಿಯಾಗಿ ಹೇಳ್ತೀನಿ. ಋತು ಇಲ್ಲೋಣ, ನೀನೇನ ಮಾತಾಡ್ಸಿದ್ರೆ ನೋಡು ಏನಿಲ್ಲ ನಿನಗೆ ಅಂತ ಹೇಳಿ. ಬಿಡತ್ಲಾಗ ಏನು ಫೋನ್ ಮಾಡ್ತೀಯ ನೋಡು. ಚಿಕ್ಕಮ್ಮ ತಿರ್ಗಾಲೆ ಹೋಗಿ ಅಲ್ಲಿ ಹೇಳೈತೆ ಅಂತ ಹೇಳಿ ಬೈಕೆಂತಾಳೆ. ಬೈಕೆ ಮಾತಾಯ್ತೈತೆ ಅದ್ರಾಗ ತುಂಬ ನಿಂತ್ಕ ನೀನು. ಹಲೋ ಏನು ಮಾಡ್ತಿದ್ದೆ ಮರುತಮ್ಮ? ಏನಿಲ್ಲ ಕಣ್ ಚಿಕ್ಕಪ್ಪ, ಸುಮ್ಮನೆ ಕೂತ್ಕೊಂಡಿದ್ವಿ. ಏನು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿರೋದು ಎಲ್ಲ ಹಾಳಾಗೋಗ್ಲಿ. ಹಸುಗುಣ ಅಲ್ಲಿ ಬಂದವಳಂತೆ. ಬಂದಿದ್ದಾರೆ. ಮನೆ ಹೊರಗಡೆ ಕುತ್ಕೊಂಡು ಹೇಳ್ತಿದ್ರು. ಅದಕ್ಕೇನೆ ಅವ್ರ ತಮ್ಮ ಇರಲಿಲ್ಲ. ನಿಮ್ಮ ತಮ್ಮ ಬಂದಾಗ ಅದೇನು ಮಾತಾಡ್ಬೇಕು ಅದು ಮಾತಾಡ್ರಿ ಅಂತ ಹೇಳ್ದೆ. ನಿನ್ನ ತಮ್ಮ ಬಂದಾಗ ಮಾತಾಡು, ಅದೇನೇ ಮಾತಾಡೋದಿದ್ರು ಅಂತೇಳಿ. ನಮ್ಮ ಅತ್ತೇನು ಬೈತಿ, ಎಲ್ಲಿದ್ದೆಲ್ಲ ತಕ್ಕ ನೋಡೋಣ ನಾನು ನಿನ್ನ ಅಂತೇಳಿ ಅತ್ತೇನು ಬೈತಿತ್ತು ಕಣ್ಚಿಕಪ್ಪ. ಬಂದಿದ್ದಾರೆ ಇಲ್ಲಿಗೆ. ಎಲ್ಲಾರ್ತಾಗೂ ನನ್ನ ತಮ್ಮ ಹೆಂಡ್ತಿ ನೋಡ್ಕೊಂಬಲ್ಲ, ಕಷ್ಟ ಸುಖನ ಅಂತ ಎಲ್ಲಾರ್ತಾಗೂ ಹೇಳ್ಕೊಂಡು ಇಲ್ಲಿ ಊರಾಗೆಲ್ಲನ ಬಂದೈತಿ. ನೋಡಿ, ಈಗ ಹಿಂಗೆ ಇಲ್ಲಿ ಬಂದ್ರೂ ನಮ್ಮ ಮರ್ಯಾದೆ ತೆಗಿಯೋದು ಜಾಸ್ತಿ. ನೋಡು ಋತು, ಹೇಳಿರ್ತೀನಿ. ಅವಳು ಏನಾದ್ರೂ ನೀನು ಉದಾಸಲು ದಾಟ್ಸಿದ್ಯಾ ಅಂದ್ರೆ ನೋಡಿ ಸರಿ ಇರಲ್ಲ. ಅವಳು ಮನೆ ಅಂಗ್ಲ ತುಳಿಸ್ಬೇಡ, ಅವಳನ್ನ ಮನೆ ಯಾಕೆ ಬಿಡ್ಕೊಬೇಡ ಅವಳನ್ನ. ನೋಡು, ಅತ್ತೆ ಸೊಸಿಗೆ ತಂದಿಕ್ಕಿ ಗಂಡ ಹೆಂಡ್ತಿ ನಗ್ಲಕ್ಕೆ ಕೈ ಬಿಡ್ತಾಳೆ ಅವಳು. ಗಂಡ ಹೆಂಡ್ತಿನ ದೂರ ಮಾಡಿ ಕೈ ಬಿಡ್ತಾಳೆ. ಯಾಕೆ ಎಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಅಲ್ಲಿ ತಂದಿಕ್ಕಕ್ಕೆ ಬಂದವಳೇನೋ. ನೋಡು, ಅವಳನ್ನೇನ ಮಾತಾಡ್ಸಿಡ್ಸಿ ನೋಡಿ ಹೇಳಿರ್ತೀನಿ. ನೀನೇನ ಮಾತಾಡ್ಸಿದಿ ಅಂದ್ರೆ ಋತಮ್ಮ ನಾನು ಸರಿ ಇಲ್ಲ ನೋಡಿ ಹೇಳಿರ್ತೀನಿ. ಅವಳನ್ನೇನ ಮಾತಾಡಿಸ್ಬಿಟ್ರೆ ನಾನಂತೂ ನೋಡು, ನನಗೂ ನಿನಗೂ ಇಲ್ಗೇನೆ ಕೊನೆ. ಮಾತಾಡಿಸ್ಕೊಡ್ದು ನೀನು. ಸರಿ ಆಯಿತು ಚಿಕ್ಕಪ್ಪ, ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ನಿಮ್ಮ ತಮ್ಮ ಬಂದಮೇಲೆ ಮಾತಾಡ್ರಿ ಅಂತ ಹೇಳಿದ್ದೀನಿ ಅಷ್ಟೇ. ನಾನು ಏನು ಮಾತಾಡೋಕ್ಕೆ ಹೋಗಿಲ್ಲ. ನೋಡಿ ಹೇಳಿರ್ತೀನಿ, ಅಷ್ಟು ಮಾತಾಡಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಇದ್ಬಿಡು. ಅವಳು ಮುಂದಿದ್ರು ನೀನು ಮಾತಾಡ್ಸಕ್ಕೆ ಹೋಗ್ಬೇಡ. ನೀನು ನೋಡಬೇಡ, ನಿನಗೆ ಮಾಡಿರೋದೆಲ್ಲ ಒಂದೊಂದಲ್ಲ. ನಮಗೆ ಮಾಡಿರೋದೆಲ್ಲ ಒಂದೊಂದಲ್ಲ. ಅವಳು ಎಷ್ಟು ಮಾಡಿ ಅವಳು ಗೊತ್ತಾ? ನಾವು ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ, ಆದರೂ ತಿರ್ಗಾ ನಮ್ಗೆ ಎಷ್ಟು ತೊಂದರೆ ಕೊಟ್ಟಳು. ನಾನು ಮೀನಾ ಚೆನ್ನಾಗಿರಬಾರ್ದು, ಗಂಡ ಹೆಂಡ್ತಿಬ್ರು ಚೆನ್ನಾಗಿರಬಾರ್ದು ಅಂತ ಎಷ್ಟೆಲ್ಲ ನಮಗೆ ತೊಂದರೆ ಮಾಡಿದ್ಲು ಅವಳು. ಗೊತ್ತಲ್ಲ ನಿನಗೆ? ನೋಡು, ನಿಮ್ಮ ಚಿಕ್ಕಪ್ಪ ಬೇಕಾ ಅವಳು ಬೇಕಾ ನೀನು ನೆನ್ಪಿಟ್ಕೊ. ನಾನೇನು ಸುಮ್ಮನಿರೋದಿಲ್ಲ ನೋಡು. ನೀನೇನಾದ ಮಾತಾಡ್ಸಿದ್ಯಾ, ನೀನೇನಾದ ಮನೆಗೆ ಬಿಟ್ಕೊಂಡಿದ್ಯಾ ಅಂದ್ರೆ ನಾನು ಸುಮ್ಮನಿರೋದಿಲ್ಲ ನೋಡು. ನಾನೇನು ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ಚಿಕ್ಕಪ್ಪ. ಮನೆಗೆ ಬಿಟ್ಕೊಳ್ಳೋ ಅನ್ನೋಕ್ಕೆ ಅವ್ರು ಪ್ರವಿಯವ್ರು ಬಂದಾಗ ಮಾತಾಡ್ಮಂತೆ ಅಂತ ಹೇಳೋರೆ. ಅವ್ರು ಏನು ಹೇಳ್ಕೊಳಿಸ್ತಾರೋ ನೋಡಿ. ನಾನೇನು ಇಟ್ಕೊಂಬಕ್ಕೆ ಹೋಗಲ್ಲ. ಅವ್ರು ಏನು ಹೇಳ್ಕೊಳಿಸ್ತಾರೋ ಹೇಳ್ಕೊಳಿಸ್ಲಿ ಹೇಳು. ನಾನೇನು ಮಾತಾಡೋದಕ್ಕೆ ಹೋಗಲ್ಲ. ಅವನೇನ ಮಾತಾಡ್ಲೇಳು, ನೀನೇನೋ ಮಾತಾಡಬೇಡ ಅಷ್ಟೇ. ನಾನು ಹೇಳೋದು ಕೇಳಬೇಕು ಅಷ್ಟೇ. ನೀನು ಏನಾನ ಮಾತಾಡ್ಸಿದ್ಯಾ ಅಂದ್ರೆ ನನಗೂ ನಿನಗೂ ಲಾಸ್ಟು ಅಷ್ಟೇ. ನನಗೆ ಭಾಳ ಸಿಟ್ಟು ಬಂದೈತೆ ಅವಳ ಮೇಲೆ. ಅವಳು ಮಾಡಿರೋ ಒಂದೊಂದಲ್ಲ ನನಗೆ. ಎಷ್ಟೆಷ್ಟೆಲ್ಲ ತೊಂದರೆ ಕೊಡೋಕೆ ಬಂದು ನಾನೀಗ ತಪ್ಪು ಮಾಡಿದ್ದೀನಿ. ನಾವು ಅಲ್ಲಿಗೆ ಬಿಟ್ಟು ಹಾಕಿದ್ದೀವಿ ಅಷ್ಟೇ. ಏನೇನೆಲ್ಲ ಮಾಡೋದ್ಲತ್ತ ಹಾಳಾಗೋಗ. ನಮ್ಮ ಮಿಜಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇವಾಗ. ನಮ್ಮ ಮಿಜಿ ಇದ್ದಿದ್ರೆ ಸರಿಯಾಗಿ ಬುದ್ಧಿ ಕಲ್ಸೋಳು. ಏನು ಮಾಡ್ತೀಯ, ನಮ್ಮ ಮಿಜಿನೇ ಇಲ್ಲ. ಸರಿ ಆಯ್ತು ಬಿಡು, ಅಷ್ಟೊಂದು ಯಾಕೆ ರೇಗಾಡ್ತಾ ಇದೆಯಾ? ಏನಾಗಿಲ್ಲ ಅಂಥದ್ದು, ರೇಗಾಡ್ಬೇಡ ಸುಮ್ಮನೆ. ನೋಡು, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಏನಾನ ಮಾತಾಡ್ಸಿದಿ ಅಂದರೆ ನೆಟ್ಟಗಿರೋದಿಲ್ಲ ಕಣಮ್ಮ. ನೋಡು, ಒಳ್ಳೆ ಮಾತನಾಗ ಹೇಳಿದ್ದೀನಿ. ಇಲ್ಲ ಚಿಕ್ಕಪ್ಪ, ಆಯಿತು ಮಾತಾಡ್ಸಲ್ಲ. ಸರಿ ಆಯಿತು ಮಾತಾಡ್ಸಲ್ಲ ಬಿಡಿ. ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಮೀನಾ ಚಿಕ್ಕಿ ಹಂಗೆ ಅಂದ್ಲಾ, ಅದಕ್ಕೆ ನನಗೆ ಬೇಜಾರಾಗ್ಬಿಡ್ತು. ಅಲ್ಲಿಗೆ ಬೇರೆ ಹೋಗ್ಯವಳೆ, ಅಲ್ಲಿ ಯಾರು ನಾಗ್ಲಿಸ್ಬತ್ತಾಳೆ ಅಂತ ನನಗೆ ಭಾಳ ಸಿಟ್ಟು ಬಂದುಬಿಡ್ತು. ಅದಕ್ಕೋಸ್ಕರ ಅದು ತವ್ರ ಮನೆ ಆದ್ರೂ ಪರವಾಗಿಲ್ಲ, ಅವಳಿಗೆ ತವ್ರ ಮನೆನೇ. ಆದ್ರೂ ನಿನ್ನ ಮಾತಾಡಿಸ್ಕೊಡ್ದು ಅಷ್ಟೇ. ನೀನು ಮಾತಾಡ್ಸಿದಿ ಅಂದ್ರೆ ನನಗೆ ನೋಡು ಅಷ್ಟೇ. ಸರಿ ಆಯಿತು ಚಿಕ್ಕಪ್ಪ, ಮಾತಾಡ್ಸಲ್ಲ. ಸರಿ ಆಯಿತು, ಇಡೋಣ. ಸರಿ ಚಿಕ್ಕಪ್ಪ. ಯಾಕೆ ಕಾಪಟ್ಟಿ ಅರ್ಸಿ ಆಡ್ತಾ ಇದ್ದ ನೀನು?
ಅದೇ ಋತು ಮನೆಗೆ ಅವಳು ಸುಗುಣ ಹೋಗ್ಯವಳಂತಲ್ಲ, ಅದಕ್ಕೆ ನೀನು ಏನಾರ ಮಾತಾಡ್ಸಿದಿ ಅಂದ್ರೆ ಏನಿಲ್ಲ ನೋಡು ಮಾತಾಡ್ಸ್ಕೊಡು ನೀನು ಅಂತ ಹೇಳಿ. ಮಾತಾಡ್ಸಿದ್ರೆ ನನಗೂ ನಿನಗೂ ಲಾಸ್ಟ್ ಅವತ್ತು ಅಂತ ಹೇಳ್ತಾ ಇದ್ದಾರೆ. ನೀನು ಮಾತಾಡ್ಸೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ನೋಡಪ್ಪ. ಅಲ್ಲವಳಿ ಅಲ್ಲಿ ಹೋಗಿ ಅದ ತುಂಬ ಮರ್ಯಾದಿನೇ ಇಲ್ಲ ಬಿಡು. ಅವರು ಹೇಳಿ ರೋಸಿ ಅವ್ರಿ ಆ ಹುಡುಗ ಒಬ್ಬ ಏನು ಬೇಕಣ್ಣ. ಇಲ್ಲ ಹೊಡೆಯಿಂದನ ಆ ಹುಡುಗ ಒಬ್ಬ ಏನು ಬೇಕು. ಮೂವರು ಅಕ್ಕರಿದ್ರು ಮೂವರು ಅಂತಾರೇನಿ ಹೆಣ್ಮಕ್ಳಿಂದನ. ಈಗ ನೋಡು ಸಣ್ಣ ಜನ ಹೆಣ್ಣು ಹುಡುಗರು ಇದ್ದು ಒಬ್ಬ ತಮ್ಮ ಇದ್ದರೆ ಎಲ್ಲಾರ ಕಷ್ಟ ಸುಖ ಅವನೇ ನೋಡ್ಬೇಕು, ಎಲ್ಲಾರ್ದು ಅವನೇ ನೋಡ್ಬೇಕಂದ್ರೆ ಹೆಂಗಾಗುತ್ತೆ. ಅವನೇ ಯಾವ ಚೆನ್ನಾಗಿರ್ಬೇಕು. ಬರೀ ಹಿಂಗೆ ಆದರೆ ಇದೊಳ್ಳೆ ದೊಡ್ಡ ಸಮಸ್ಯೆ ಆಯ್ತಪ್ಪ. ಹೋಗತ್ತ. ಎಂಥ ಕೆಲಸ ಆಯ್ತು. ಮತ್ತೆ ನೋಡು ಇವಾಗ ಎಂಥ ಕೆಲಸ ಆಯಿತು. ಇವಾಗ ಅವನು ಪಾಪ ಎಷ್ಟು ಕಷ್ಟ ಅನುಭವಿಸ್ಬೇಕು. ಹೋಗು ನಮ್ಮ ಋತು ಎಲ್ಲಾರ್ದು ನೋಡಬೇಕು. ಅವ್ರು ಹೆಂಗ ಸೆನಕೈದಾರಂತ ಮಾಲೋಡ್ಯಾರ ಇಬ್ಬರಳನು. ಹೆಂಗ ಸೆನಕೈದಾರಂತೆ ನಮ್ಮ ಋತಮ್ಮನ ಹೇಳ್ಬಿಟ್ಟು ಬಂದವಳಂತೆ. ಮೊನ್ನೆ ಫೋನ್ನಾಗ ಹೇಳ್ತಿದ್ಲೇಳು. ಅವ್ರು ಹೆಂಗ ಸೆನಕೈದಾರ ಅಂತ ಹೇಳು. ಅವರು ವರುಣನೇ ಸೆನಕೈದಾಳಂತೆ. ಅದಕ್ಕೆ ನಮ್ಮ ಋತುಗೆ ಹೇಳೈದ್ನಿ, ನೀನು ಏನಾರ ಮಾತಾಡ್ಸಿದೀಯ ಅಂದ್ರೆ ನೋಡು ಸರಿ ಇರೋದಿಲ್ಲ. ಅವತ್ತೇ ನನಗೂ ನಿನಗೂ ಲಾಸ್ಟ್ ಅಂತ ಹೇಳ್ಬಿಟ್ಟಿನಿ ನಮ್ಮ ಋತುಗೆ. ಏನಾರ ಮಾತಾಡ್ಸಿದ್ರೆ ನೋಡಿ ಗ್ರಾಚಾರ ನೆಟ್ಟಿಗಿರೋದಿಲ್ಲ ಅಂತಾರನ್ನೆಲ್ಲ ಬಿಸಾಕೊಂಡಿರ್ಬೇಕು. ಎಲ್ಲಿ ಇಕ್ಕೊಂಡಿರ್ಬೇಕಂತ ಅಲ್ಲಿ ಇಕ್ಕೊಂಡಿರ್ಬೇಕು ಅಂತಾರನ್ನೆಲ್ಲನ. ಇವತ್ತೇನು ಹಚ್ಕೊಂಬಕ್ಕೆ ಹೋಗ್ಬಾರ್ದು. ಭಾರಿ ನಮ್ಮ ಅವರು ಮಾತಾಡ್ಸೋಕ್ಕೆ ಹೋಗ್ಬಾರ್ದು. ನಿಮ್ಮ ತಮ್ಮನ್ನ ಮಾತಾಡೋವೆಲ್ಲ ಮುಂದಿದ್ರು ನೋಡಪ್ಪ ಹೆಂಗೆ ನೋಡ್ದಲ್ಲೇ ಹೋದ್ರು ಅನ್ಕೋಬೇಕು. ಹಂಗಿದ್ರೆ ಮಾತ್ರ ಅಂತವ್ರು ಬುದ್ಧಿ ಕಲ್ಕೊಂಬೋದು. ಅದೇನೇ ಅಂದ್ರೂ ಆ ಬುದ್ಧಿ ಬಿಡಲ್ಲ ಅದು. ಅದಾಲೇನೆ ಒಂಥರ ಅದು ಸರಿ ಇಲ್ಲ. ಅದು ಸರಿ ಇಲ್ಲ ಅಂತ ಯೋಸ್ಪಟ್ಟು ಹೇಳ್ತೀಯಪ್ಪ. ಯೋಸ್ಪಟ್ಟು ಹೇಳಿರು ಅದೇನೆ ಬಿಡಾತ. ನೀವು ಯಾಕೆ ಟೆನ್ಷನ್ ತಗೊಂತೀರಿ? ಬಾರತ್ತೆ ಊಟ ಮಾಡ್ಬಾ. ತೊಗರಿ ಕಾಳು ತಂದಿದ್ದೆ, ತೊಗರಿ ಕಾಳು ಸಾರು ಮಾಡಿ ಮುದ್ದೆ ಮಾಡಿದ್ದೀನಿ, ಬಾ ಊಟ ಮಾಡು. ನಿಜವಾಗ್ಲೂ ಅಲ್ಲಿ ಏನಾನ ಸೇರ್ಕೊಂಡವಳೆ ಅಂದರೆ ಗಂಡ ಹೆಂಡ್ತಿನ ಅತ್ತೆ ಸೊಸೆನ ಏನಾನ ಒಂದು ಫಿಟ್ಟಿಂಗ್ ಇಕ್ಕಿ ನಮ್ಮ ಋತುಗೊಂದು ಏನಾನ ಒಂದು ಕೇಡು ಬಯಸೇ ಬರೋದವಳು. ನಮ್ಮ ಋತುನ ಮೇಲೂ ಅವಳಿಗೆ ಭಾಳ ಸಿಟ್ಟೈತಿ. ನಮ್ಮ ಋತುನ ಮೇಲೆ ಭಾಳ ಅವಳಿಗೆ ಕೋಪ. ಅವಳೇನೇ ಅಂದ್ರೂ ಸಹಿಸ್ಕೊಂಬಲ್ಲ ನಮ್ಮ ಋತು ನೋಡಿ. ಯಾಕಂದರೆ ಆಸ್ತಿ ಅಲ್ಲನ ನಮ್ಮ ಋತು ಕೊಟ್ಟಿದ್ದೀನಲ್ಲ ನಾನು, ಅದಕ್ಕೇ ಎಲ್ಲ ಅವಳಿಗೆ ಕೊಟ್ಟಿದ್ದಾನಲ್ಲ ಅಂತ ಹೇಳಿ ಅವಳು ನೋಡಿರಿ ಹೊಟ್ಟೆ ಉರಿ. ನಮ್ಮ ಋತು ನೋಡಿರಿ ಅವಳೇನೋ ಒಂದು ತಂದಿಕ್ಕೆ ಬರೋದವಳು. ಇವಾಗ ಎಷ್ಟು ಹೊಟ್ಟೆ ಉರ್ಕೊಂಬ್ತಾ ಇದ್ದಾಳೆ ಅಂದರೆ ಅವಳಿಗೆ ಕೊಟ್ಟಿದ್ರೆ ಅವಳು ಸಂತೋಷವಾಗಿರೋಳು. ಅವಳು ಇಲ್ಲೋಡು ಅವಳು ಹೆಂಗಿದ್ದಾಳೆ ಅಂದರೆ ಈಗ ನಾನು ಮಾತಾಡ್ಸಿದ್ರು ಬೇಕಾದ್ರೆ ನನ್ನ ಜೊತೆ ಬತ್ತಾಳ ಅಂತಾಳವಳು. ಆಸ್ತಿಗೋಸ್ಕರ ಆಸೆ ಬೀಳ್ತಾಳವಳು. ನಾನಾದರೆ ಹಂಗೆ ಮಾಡೋಕ್ಕೆ ಹೋಗಲ್ಲ. ಒಂದು ಸತಿ ಅವಳ ಬುದ್ಧಿ ಗೊತ್ತಾಯಿತು. ನನಗೆ ನಾನು ನಮ್ಮ ಇಜ್ಜಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಿಡತ್ತ ಅವಳಲ್ಲಿ ವರ್ಷ ಆತು ಹೋಗಿ ಅವಳು ನೆನೆಸ್ಕೊಂತೀವಿ. ಇಲ್ಲ ಕಣಮ್ಮ ನೆನೆಸ್ಕೋಬೇಕು ಇವತ್ತು. ಅವಳಿಂದ ಒಂದು ತುತ್ತು ಅನ್ನ ನಮಗೆ, ಅವಳಿಂದ ಒಂಥರ ನಮ್ಗೆ ಇವತ್ತು ಏನೋ ಒಂಥರ ಧೈರ್ಯ, ಏನೋ ಒಂಥರ ಅವಳಿಂದಲೇ ನಮಗೆಲ್ಲನ. ಅವಳು ಇದ್ದಾಳೆ ನಮ್ಮ ಇಜ್ಜಿ ನೋಡ್ತಿರ್ತಾಳೆ ಎಲ್ಲ ಹೆಂಗೆ ಏನು ಅಂತ ನೋಡ್ತಿರ್ತಾಳೆ. ನನಗೆ ಗೊತ್ತೈತಿ. ಹೊಲದ್ದು ಏನು ಮಾಡ್ಕೊಂಡ್ರಿ? ಸೀತೆ ಅಂತ ಬಿಡಲ್ಲ ಅಂತಿತ್ತಪ್ಪ. ಅದೇ ನಾನು ಮಾಡ್ಕೊಂಡ್ರೆ ಏನೋ ಅದೇ ಅರವಣಿಂದ ಮಾತಾಡಬೇಕು. ಇಲ್ಲ ಸಿನಿಮಾ ಹೋಗ್ತಾ ನಾವು ಬರೆಸ್ಕೋಬೇಕು ಪಾಪ ಇವ್ರದಾಗಿ. ನಾಳೆ ಇವತ್ತು ನಾವು ಬಂದಿರೋ ಹಳಿಗಳು ಆಮೇಲೆ ಅವ್ರಿಗೂ ಬಿಡಲ್ಲ ಅಂದ್ರೆ ಏನು ಮಾಡ್ತೀಯ? ಇವರೇನು ಹೆಣ್ಣು ಹುಡುಗರು ಬಿಡ್ತೀವಿ ಅಂತ ನಾಳೆ ಇವತ್ತು ನಾವು ಬೇರೆ ಬಂದಾಗ ಅದು ಅಲ್ಲ. ಅದಕ್ಕೆ ಅದನ್ನು ಬರೆಸ್ಕೋಬೇಕು. ಕೆಳಗೆ ಇರಲಿ ಅವಳು ಮೇಲೆ ಏನು ಬೇಡ ಹಿಂಗೆ ಕೆಳಗೆ ಸೀದಾ ಹೋಗೋಕ್ಕಾಗುತ್ತೆ. ಅಲ್ಲಿಂದ ಹಿಂಗೆ ಸುತ್ತ ಹಾರ್ಕೊಂಬಂದು ಹೋಗೋಕ್ಕಾಗಲ್ಲ. ಕೆಳಗಿಂದಲೇ ಹೋಗ್ಬೋದು. ಸರಿ ಹಂಗೆ ಮಾಡೋಣ ಬಿಡು. ಸರಿಯಾಗಿ ಹೇಳಿ ನಮ್ಮ ಋತು ಏನು ಅನ್ಕಂತ ಏನೋ ನಮ್ಮ ಚಿಕ್ಕಪ್ಪ ಹೆಂಗೆ ಸಿಟ್ಟಾತು ಅಂತ. ನೀನು ಈ ಪಾಟಿ ಇರ್ಸಾಡಿದ್ರೆ ಮೇಲೆ ಕೇಳ್ಬೇಕಿಲ್ಲ. ನರ್ಸಾಡ್ತಾ ಇದೆಯಾ ಹಂಗೆ? ಮಾತಾಡ್ಸ್ಬೇಡ ಹಿಂಗೆ ಹಿಂಗೆ ನೋಡೋ ನಾನು ಏನಿಲ್ಲ ಅಂತ ಬೈತಾ ಇದೆಯಾ ಹಂಗೇನೆ. ಏನು ಅನ್ಕೊಂಡ ಏನಪ್ಪ ಪಾಪ. ನಾನೆಲ್ಲ ಆಮೇಲೆ ಫೋನ್ ಮಾಡಿ ಸಮಾಧಾನ ಮಾತಾಡ್ತೀನಿ. ವರ್ಷ ಅವ್ರಿಗಂತೂ ತುಂಬ ಸಿಟ್ಟು. ಸುಗುಣನ ಮೇಲೆ. ಸುಗುಣ ಅವ್ರಿಗೆ ಹೋಗಿರೋದಕ್ಕೆ ಋತು ನೀನೇನೋ ಮಾತಾಡ್ಸಿದೀಯ ಅಂತಂದರೆ ನನಗೂ ನಿನಗೂ ಅವತ್ತೇ ಕ್ಲೋಸ್ ಸಂಬಂಧ. ನನಗೂ ನಿನಗೂ ಏನೋ ಸಂಬಂಧ ಇರೋಲ್ಲ, ನಾನು ನಿನ್ನ ಮಾತಾಡ್ಸೋದೇ ಇಲ್ಲ ಅಂತ ಋತು ಮೇಲೆ ಆವಾಜ್ ಹಾಕ್ಬಿಟ್ಟಾರೆ. ಋತು ಮೇಲೆ ಹೊಚ್ಗೆದ್ದು ಬಿಟ್ಟವ್ರೆ, ನೀನೇನೋ ಮಾತಾಡಿಸ್ಬೇಡ, ನೀನೇನೋ ಮಾತಾಡ್ಸಿದ್ರೆ ಸರಿ ಇರಲ್ಲ ಅಂತ. ನೋಡಿರಿ ಅವ್ರನ್ನ ಮಾತಾಡ್ಸಿದ್ರೆ ಇವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಯಾಕಂದರೆ ಋತು ಇವಾಗ ಇವ್ರು ಹೇಳ್ದಂಗೆ ಕೇಳೋದು. ಇವಾಗ ಅವಳಿಗೂ ಋತು ಮೇಲೆ ತುಂಬ ಕೋಪ ಐತೆ, ಸಿಟ್ಟೈತೆ. ನೋಡಪ್ಪ ಆಸ್ತಿ ಎಲ್ಲನ ಎಲ್ಲ ಅವಳಿಗೆ ಕೊಟ್ಟರು, ಆಸ್ತಿ ಎಲ್ಲನ ನಾನು ಹೆಂಗೆ ಬರ್ಸ್ಕೊಂತ ಇದ್ದೆ ಅಂತ ಹೇಳಿ. ಸುಗುಣಂಗೆ ಭಾರಿ ಐತೆ ನಮ್ಮ ಋತು ಮೇಲೆ. ಅದಕ್ಕೋಸ್ಕರನ ಇಲ್ಲ ಅತ್ತೆ ಸೊಸೆನ ಆಗ್ಲಿಸ್ಕೊತಾರೋ ಗಂಡ ಹೆಂಡ್ತಿನ ಆಗ್ಲಿಸ್ಕೊತಾಳೋ ಅಂತ ಅವಳು ಅಂತಾಳೇನೆ ಅಂದರೆ ಸರಿಯಾಗಿ ಹೇಳ್ತಾ ಇದ್ದಾರೆ. ಇವರೇನೇನು ಬಿಡಪ್ಪ ಸುಮ್ಮನೆ ಕತೆ ಕಟ್ಟಿ ಹೇಳ್ತಾ ಇದ್ದಾರೆ ಎಂಬಕ್ಕೆ ಕತೆ ಕಟ್ಟೇನು ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.